ಇನ್ನು ಕರ್ನಾಟಕದ ಔದ್ಯಮಿಕ ವಲಯಕ್ಕೆ ಭರಪೂರ ಅವಕಾಶಗಳನ್ನು ಕಲ್ಪಿಸ್ತಾ ಇದೆ. ಇಡೀ ದೇಶದಕ್ಕೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶಗಳು ಇದೆ. ಸೊ ನಾಳೆ ಬೆಂಗಳೂರಿನಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶ ನಡೀತಾ ಇದೆ. ಸಮಾವೇಶದ ಮೂಲಕ 10 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆ ಬರುವಂತ ನಿರೀಕ್ಷೆಯನ್ನ ಸರ್ಕಾರ ಇಟ್ಕೊಂಡಿದೆ. ಬದುಕಲು ಬೇಕು ಬಂಡವಾಳ, ಭವಿಷ್ಯಕ್ಕೂ ಬೇಕು ಬಂಡವಾಳ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೂ ಬೇಕೇ ಬೇಕು ಬಂಡವಾಳ. ಜಗತ್ತಿನ ಅತ್ಯುನ್ನತ ಉದ್ಯಮಗಳು ರಾಜ್ಯದಲ್ಲಿ ಹೂಡಿಕೆ ಮಾಡಿದ್ರೆ ನಿಜಕ್ಕೂ ಕರ್ನಾಟಕ ಅಭಿವೃದ್ಧಿಯಿಂದಾಗಿ ದೇಶದಲ್ಲೇ ಮಾದರಿಯಾಗಬಲ್ಲದು. ಆ ದಿಸೆಯಲ್ಲಿ ಈಗಾಗಲೇ ಸರ್ಕಾರ ಸಾಕಷ್ಟು ಗಮನಾರ್ಹ ಕೆಲಸ ಮಾಡಿದೆ. ಈಗ ಜಾಗತಿಕ ಬಂಡವಾಳ ಹೂಡಿಕೆಗೆ ಉದ್ಯಮ ಸ್ನೇಹಿ ವಾತಾವರಣ ಕಲ್ಪಿಸುವಲ್ಲಿ ಮಹತ್ತರ ಹೆಜ್ಜೆಯನ್ನಿರಿಸ್ತಾ ಇದೆ. ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಕರ್ನಾಟಕ 2025 ಬಹಳ ಮಹತ್ವ ಪಾತ್ರ ವಹಿಸುತ್ತದೆ. ಇದು ನಿರಂತರವಾಗಿ ನಡೀತದೆ, ಕೇವಲ ಇದು ಪ್ರಾರಂಭ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. This event is an opportunity to showcase the immense potential our state has to offer to the world. ವಿಶ್ವದ ದಿಗ್ಗಜ ಉದ್ಯಮಿಗಳಿಗೆ ಕರ್ನಾಟಕವೇ ಹೂಡಿಕೆ ಸ್ನೇಹಿ. ಜಾಗತಿಕ ಬಂಡವಾಳ ಹೂಡಿಕೆ ಶಕ್ತಿ ಕೇಂದ್ರವಾಗಲು ದಾಪುಗಾಲು. ಇನ್ವೆಸ್ಟ್ ಕರ್ನಾಟಕ 2025 ಸಮಾವೇಶ ರಾಜ್ಯವನ್ನ ಜಾಗತಿಕ ಬಂಡವಾಳ ಹೂಡಿಕೆಯ ಶಕ್ತಿ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸುವುದಕ್ಕೆ ಇದು ನೆರವಾಗಲಿದೆ. ನಾವೀನ್ಯತೆ, ಕೈಗಾರಿಕಾ ಪ್ರಗತಿ ಮತ್ತು ಜಾಗತಿಕ ಪಾಲುದಾರಿಕೆಗೆ ರಾಜ್ಯದಲ್ಲಿನ ಸೌಲಭ್ಯಗಳನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಲಿದೆ. ಇನ್ವೆಸ್ಟ್ ಕರ್ನಾಟಕ 2025ಕ್ಕೆ ಆತಿಥ್ಯ ವಹಿಸಲು ರಾಜ್ಯ ಸರ್ಕಾರವು ಸಜ್ಜಾಗಿದೆ. ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯಲಿರುವ ಸಮಾವೇಶದ ಸ್ಥಳವನ್ನ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಡಿಸಿಎಂ ಡಿಕೆ ಶಿವಕುಮಾರ್, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿ ಹಿರಿಯ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ನಾಳೆಯಿಂದ 4 ದಿನ ಇನ್ವೆಸ್ಟ್ ಕರ್ನಾಟಕ 2025 ಸಮಾವೇಶ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರಿಂದ ಜಿಮ್ ಉದ್ಘಾಟನೆ. ಫೆಬ್ರವರಿ 11ರಿಂದ 14ರವರೆಗೂ ಈ ಸಮಾವೇಶ ನಡೆಯಲಿದೆ. ನಾಳೆ ಸಂಜೆ 4 ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಆ ಮೂಲಕ 4 ದಿನಗಳ ಹೂಡಿಕೆ ಉತ್ಸವಕ್ಕೆ ಮುನ್ನುಡಿ ಬರೆಯಲಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜಿಮ್ ಉದ್ಘಾಟಿಸುತ್ತಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಳ್ಳಲಿದ್ದು, ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ 2025 ಮತ್ತು 30ರ ಅವಧಿಯ ನೂತನ ಕೈಗಾರಿಕಾ ನೀತಿ ಮತ್ತು ಕೈಗಾರಿಕಾ ಯೋಜನೆಗಳಿಗೆ ತ್ವರಿತ ಅನುಮೋದನೆಗಾಗಿ ಏಕಗವಾಕ್ಷಿ ಪೋರ್ಟಲ್ ಬಿಡುಗಡೆಯಾಗಲಿದೆ. ಉದ್ದಿಮೆ ನೀತಿ ನಿರೂಪಣೆ, ನಾವೀನ್ಯತೆಗಾಗಿ ಚಿಂತನ ಮಂಥನ. ಚರ್ಚೆಯಲ್ಲಿ 19 ದೇಶಗಳು, 75 ಖ್ಯಾತನಾಮ ಸಾಧಕರು ಭಾಗಿ. ಉದ್ದಿಮೆ, ನೀತಿ ನಿರೂಪಣೆ ಹಾಗೂ ನಾವೀನ್ಯತೆ ಕ್ಷೇತ್ರದ ದಿಗ್ಗಜರ ಸಮಾಗಮಕ್ಕೆ, ಚಿಂತನ ಮಂಥನಕ್ಕೆ ಈ ಸಮಾವೇಶ ವೇದಿಕೆ ಒದಗಿಸಲಿದೆ. ವಿವಿಧ ಕ್ಷೇತ್ರಗಳ ದಿಗ್ಗಜರು ಕರ್ನಾಟಕದಲ್ಲಿನ ಬಂಡವಾಳ ಹೂಡಿಕೆ ಮತ್ತು ಕೈಗಾರಿಕಾ ಪ್ರಗತಿಯ ಭವಿಷ್ಯ ರೂಪಿಸಲು ತಮ್ಮ ಒಳನೋಟಗಳನ್ನು ನೀಡಲಿದ್ದಾರೆ. ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ 75 ಪ್ರಮುಖ ಸಾಧಕರು ಚರ್ಚೆಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಟ್ಟಾರೆ 19 ದೇಶಗಳು ಭಾಗವಹಿಸಲಿವೆ. ಇಲ್ಲಿ 9 ಪ್ರತ್ಯೇಕ ಕಂಟ್ರಿ ಪೆವಿಲಿಯನ್ಗಳು ಹೂಡಿಕೆ ಅವಕಾಶ ಮತ್ತು ವಾಣಿಜ್ಯ ಬಾಂಧವ್ಯ ಸಹಯೋಗದ ಅವಕಾಶಗಳನ್ನು ಪ್ರದರ್ಶಿಸಲಿವೆ. ಮಲೇಷಿಯಾ, ದಕ್ಷಿಣ ಕೊರಿಯಾ, ಫ್ರಾನ್ಸ್, ನೆದರ್ಲ್ಯಾಂಡ್, ಜಪಾನ್, ಥೈಲ್ಯಾಂಡ್, ನಾರ್ವೆ, ಇಸ್ರೇಲ್, ಜರ್ಮನಿ, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್, ತೈವಾನ್, ಡೆನ್ಮಾರ್ಕ್, ಬ್ರಿಟನ್, ಸ್ಲೋವೇನಿಯಾ, ಬಹರೇನ್, ಪೋಲ್ಯಾಂಡ್, ಇಟಲಿ ಮತ್ತು ಸಿಂಗಪೂರ್ ಭಾಗವಹಿಸಲಿದೆ.
ಏರೋಸ್ಪೇಸ್, ನವೀಕರಿಸಬಹುದಾದ ಇಂಧನ, ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ ಮತ್ತು ಅತ್ಯಾಧುನಿಕ ತಯಾರಿಕಾ ವಲಯದಲ್ಲಿ ಕರ್ನಾಟಕವು ಬಂಡವಾಳ ಹೂಡಿಕೆಗೆ ಮುಂಚೂಣಿಯಲ್ಲಿದೆ. ಇದನ್ನು ಜಾಗತಿಕ ಉದ್ಯಮ ಜಗತ್ತಿಗೆ ಸಮಾವೇಶದ ಮೂಲಕ ಪರಿಚಯಿಸಲಾಗುತ್ತೆ. ರಾಜ್ಯದಲ್ಲಿ ವಿದ್ಯುತ್ ಚಾಲಿತ ವಾಹನಗಳು, ಡಿಫೆನ್ಸ್, ಜೈವಿಕ ತಂತ್ರಜ್ಞಾನ, ಸಂಶೋಧನೆ ಹಾಗೂ ಅಭಿವೃದ್ಧಿ ಮತ್ತು ಗರಿಷ್ಠ ನಿಖರತೆಯ ಬಿಡಿಭಾಗ ತಯಾರಿಕಾ ವಲಯಗಳಲ್ಲಿನ ಇತ್ತೀಚಿನ ಬೆಳವಣಿಗೆಯ ಮೇಲೆ ಫ್ಯೂಚರ್ ಆಫ್ ಇನ್ನೋವೇಷನ್ ಎಕ್ಸ್ಪೋ ಬೆಳಕು ಚೆಲ್ಲಲಿದೆ. ಆನಂದ್ ಮಹೀಂದ್ರಾ, ಕಿರಣ್ ಮಜುಮ್ದಾರ್ ಶಾ, ಮಾರ್ಟಿನ್ ಲುಂಡ್ಸ್ಟೆಡ್, ಜಾರ್ಜ್ ಪಪೆಂಡ್ರೆವು ಮತ್ತು ಹಲವರು ಉದ್ದಿಮೆ, ತಂತ್ರಜ್ಞಾನ ಮತ್ತು ಕೈಗಾರಿಕಾ ಪರಿವರ್ತನೆ ಕುರಿತು ಮಾಹಿತಿ ನೀಡಲಿದ್ದಾರೆ. ರಾಜ್ಯದ ಆರ್ಥಿಕ ಮತ್ತು ಕೈಗಾರಿಕಾ ಬೆಳವಣಿಗೆಗೆ ನಿರ್ಣಾಯಕ ಕೊಡುಗೆ ನೀಡುತ್ತಾ ಇರುವ 14 ಉದ್ಯಮಗಳನ್ನು ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಇದೇ ಮೊದಲ ಬಾರಿಗೆ ಗುರುತಿಸಿ ಪುರಸ್ಕರಿಸಲಾಗ್ತಾ ಇದೆ. ಈ ಕಾರ್ಯಕ್ರಮ ಫೆಬ್ರವರಿ 12ರ ಸಂಜೆ ನಡೆಯಲಿದೆ. ಇವುಗಳಲ್ಲಿ ವೈಮಾಂತರಿಕ್ಷ ಮತ್ತು ರಕ್ಷಣೆ, ಆಟೋ ಇವಿ, ಜೈವಿಕ ತಂತ್ರಜ್ಞಾನ, ಜೀವ ವಿಜ್ಞಾನ ವಲಯಗಳ ಸಾಧಕ ಉದ್ಯಮಗಳು ಇರಲಿವೆ. ಈವರೆಗೆ ನಡೆದ ಇನ್ವೆಸ್ಟ್ ಕರ್ನಾಟಕದಲ್ಲಿ 7 ಲಕ್ಷ ಕೋಟಿಯವರೆಗೂ ಹೂಡಿಕೆಯಾಗಿದ್ದು, ಈ ಬಾರಿ ಅದು 10 ಲಕ್ಷ ಕೋಟಿಗೂ ಅಧಿಕವಾಗುವ ನಿರೀಕ್ಷೆ ಇದೆ. ಇವತ್ತು ಮತ್ತೆ ನಾನು ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬಂದು ಅವರು ಕೂಡ ಆಸಕ್ತಿ ವಹಿಸಿ ಅದನ್ನು ವೀಕ್ಷಣೆಯನ್ನು ಮಾಡಿದ್ದೀವಿ. ಬಹುಶಃ ನಾಳೆ ಬೆಳಗ್ಗೆ ಎಲ್ಲವೂ ಕೂಡ ರೆಡಿಯಾಗಿರ್ತದೆ. 9 ಗಂಟೆಗೆ ಮತ್ತೆ 9-10 ಗಂಟೆಗೆ ನಾನು ಮತ್ತು ಉಪಮುಖ್ಯಮಂತ್ರಿಗಳು ಇನ್ನೊಮ್ಮೆ ಬಂದು ಎಲ್ಲವೂ ನೀಟಾಗಿದೆ ಅಂತೆಲ್ಲ ಪರಿಶೀಲನೆ ಮಾಡ್ತೇವೆ. ಎಲ್ಲವೂ ಸಂಪೂರ್ಣವಾಗಿ ತಯಾರಿ ಆಗಿದೆ. ನಾನು ಹೇಳಿದಂಗೆ ಇದು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಭಾಳ ಒಂದು ಕ್ಲಿಷ್ಟಕರ ಕಾಲದಲ್ಲಿ ಇದು ನಡೀತಾ ಇರುವಂಥದ್ದು. ಯಾಕೆಂದರೆ ನಾನು ಹೇಳಿದ್ದೀನಿ, ಸವಾಲುಗಳನ್ನು ಎದುರಿಸುವಂಥದ್ದು ಈಗ ಚಾಲೆಂಜಸ್ ಏನಿದಾವೆ ಈಗ ಭಾಳ ಜಾಗತಿಕ ಇಲ್ಲಿವರೆಗೆ ಇರುವಂಥ ವಾತಾವರಣ ಬೇರೆ. ಈಗ ನಾವು ರಷ್ಯಾ, ಉಕ್ರೇನು, ಆಮೇಲೆ ಈ ಕಡೆ ನಾವು ನಮ್ಮದು ಏನಂದ್ರೆ ಗಾಜಾ ಮತ್ತು ಇಸ್ರೇಲು, 2 ವರ್ಷ ಕರೋನಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವತ್ತು ಮೊಬೈಲಿಂದ ಹೆವಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇವತ್ತು ಸಹ ಮಹತ್ವದ ಪಾತ್ರ ವಹಿಸ್ತದೆ. ಮನುಷ್ಯನ ರಿಪ್ಲೇಸ್ ಮಾಡಿ ರೋಬೋ ಇವತ್ತು ಸಹ ಕೆಲಸಕ್ಕೆ ಬರ್ತದೆ. ಇದೆಲ್ಲವೂ ಕೂಡ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೋನ್ ಟು ಪ್ಲೇ ವೆರಿ ಬಿಗ್ ರೋಲ್. ಸೊ ಮತ್ತು ಈ ಎಲ್ಲವೂ ಕೂಡ ಈ ಫಾಸಿಲ್ ಫ್ಯೂಯಲ್ಸ್ ಏನು ಪೆಟ್ರೋಲು, ಡೀಸೆಲ್ ಎಲ್ಲನೂ ಕೂಡ ಒಂದು ರಿಪ್ಲೇಸ್ ಮಾಡಿ ಇವತ್ತು ಇ ವಿ ಮತ್ತು ಗ್ರೀನ್ ಹೈಡ್ರೋಜನ್ ಎಲ್ಲನೂ ಕೂಡ ಬರುವಂಥ ಸಂದರ್ಭ ಇದೆ. ಹೀಗಾಗಿ ಇದು ಒಂದು ಹೊಸ ಒಂದು ಇದರಲ್ಲಿ ನಾವು ಕಾಲಿಡ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಇದು ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಕರ್ನಾಟಕ 2025 ಭಾಳ ಮಹತ್ವ ಪಾತ್ರ ವಹಿಸ್ತದೆ. ಇದು ನಿರಂತರವಾಗಿ ನಡೀತದೆ. ಕೇವಲ ಇದು ಪ್ರಾರಂಭ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ರಾಜ್ಯದ ಕೈಗಾರಿಕಾ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸ್ತಾ ಇರುವ 35ಕ್ಕೂ ಹೆಚ್ಚು ಸಣ್ಣ ಮತ್ತು ಮಧ್ಯಮ ಸ್ತರದ ಕೈಗಾರಿಕೆಗಳು, ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡ್ತಾ ಇರುವ ಮಹಿಳಾ ಉದ್ಯಮಿಗಳು, ವಲಯವಾರು ಕೈಗಾರಿಕಾ ಉತ್ಕೃಷ್ಟತೆ ಸಾಧಿಸಿರುವ ಉದ್ಯಮಗಳಿಗೆ ಫೆಬ್ರವರಿ 13ರ ಸಂಜೆ ಪ್ರಶಸ್ತಿ ಪುರಸ್ಕಾರ ನಡೆಯಲಿದೆ. ಸಮಾವೇಶದಲ್ಲಿ ಮಹತ್ವಾಕಾಂಕ್ಷಿ ಕ್ವಿನ್ ಸಿಟಿ ಯೋಜನೆ ಸಂಬಂಧ ದೇಶ ವಿದೇಶದ ಕೆಲ ವಿಶ್ವವಿದ್ಯಾಲಯಗಳ ಜೊತೆ ಒಡಂಬಡಿಕೆಯಾಗಲಿ. ಹಿಂದಿನ ಸಲದ ಸಮಾವೇಶಕ್ಕೆ ಹೋಲಿಸಿದರೆ 2 ಪಟ್ಟು ಹೆಚ್ಚು ಗೋಷ್ಠಿಗಳಿರುತ್ತವೆ. ಗೂಗಲ್ ಎಕ್ಸ್ ಸಂಸ್ಥಾಪಕ ಸೆಬಾಸ್ಟಿನ್ ಟ್ರೆನ್, ಲ್ಯಾಮ್ ರಿಸರ್ಚ್ ಮುಖ್ಯಸ್ಥ ಪ್ಯಾಟ್ರಿಕ್ ಲಾರ್ಡ್, ಜನರಲ್ ಅಟಾಮಿಕ್ಸ್ ಗ್ಲೋಬಲ್ ಕಾರ್ಪೊರೇಷನ್ ಸಿಇಒ ವಿವೇಕ್ ಲಾಲ್, ಟಿವಿಎಸ್ ಮೋಟಾರ್ಸ್ ವ್ಯವಸ್ಥಾಪಕ ನಿರ್ದೇಶಕ ಸುದರ್ಶನ್ ವೇಣು ಸೇರಿ ಹಲವರು ಮಾತನಾಡಲಿದ್ದಾರೆ. ಸಣ್ಣ ಮತ್ತು ಬೃಹತ್ ಗಾತ್ರದ ಕೈಗಾರಿಕೆಗೆ ಪ್ರೋತ್ಸಾಹ ನೀಡಲಾಗುವುದು. ಜಾಗತೀಕರಣ ಬೆಳವಣಿಗೆಗೆ ಹೆಚ್ಚು ಹೂಡಿಕೆ ಅಗತ್ಯ. ಇನ್ನು ಹೊಸ ಕೈಗಾರಿಕಾ ನೀತಿಯ ಅನ್ವಯ 20 ಲಕ್ಷ ಉದ್ಯೋಗಾವಕಾಶ ನಿರ್ಮಿಸುವ ಗುರಿ ಹೊಂದಲಾಗಿದೆ. I am delighted to invite all investors, business leaders and industry pioneers to Karnataka for the much anticipated Invest Karnataka 2025 Global Investors Meet being held in Bangalore Palace from 11th to 14th February 2025. Karnataka has always been at the forefront of innovation, technology and industrial growth, and this event is an opportunity to showcase the immense potential our state has to offer to the world. Invest Karnataka 2025 will be a landmark event bringing together
global leaders, policymakers, and entrepreneurs to explore new opportunities and foster partnerships with over 18 country partners, 100 distinguished speakers, 30 technical sessions, and 5,000 distinguished delegates. This event will serve as a platform to reimagine growth, one that is tech-driven, sustainable, and inclusive. Karnataka continues to be India's most preferred investment destination. We have a robust startup ecosystem, a thriving manufacturing sector, and leading expertises in aerospace, electronics. A thriving Karnataka continues to be India's most preferred investment destination. We have a robust startup ecosystem, a thriving manufacturing sector, and leading expertise in aerospace, electronics, renewable energy, and emerging technologies. Our new industrial policy 2025-30 is designated to create 20 lakh new jobs and attract rupees 75 lakh crore in investments, ensuring a future-ready economy. Invest Karnataka 2025 will feature key highlights such as SME Connect 2025 to empower our small and medium enterprises, Venturize for supporting our manufacturing startups, and a Future of Innovation exhibition showcasing cutting-edge advancements. 2,000ಕ್ಕೂ ಹೆಚ್ಚು ಎಂಎಸ್ಎಂಇಗಳಿಗೆ ಸೂಕ್ತ ತರಬೇತಿ. ಡಿಜಿಟಲ್ ಪರಿವರ್ತನೆಗೆ 100 ಎಂಎಸ್ಎಂಇಗಳಿಗೆ ನೆರವು. ನವೋದ್ಯಮ ಬೆಳವಣಿಗೆಗೆ ಸಮಾವೇಶ ಪೂರಕವಾಗಲಿದೆ. ಡಿಜಿಟಲೀಕರಣ ಅಳವಡಿಸಿಕೊಳ್ಳಲು 2,000ಕ್ಕೂ ಹೆಚ್ಚು ಎಂಎಸ್ಎಂಇಗಳಿಗೆ ಸೂಕ್ತ ತರಬೇತಿ ನೀಡಲಾಗಿದೆ. ಡಿಜಿಟಲ್ ಪರಿವರ್ತನೆಗೆ 100 ಎಂಎಸ್ಎಂಇಗಳಿಗೆ ಅಗತ್ಯ ನೆರವು ಕಲ್ಪಿಸಲಾಗುತ್ತೆ. ತಯಾರಿಕೆ ಹಾಗೂ ಪರಿಸರ ಸ್ನೇಹಿ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಕೆಲಸಗಳು ಈ ಸಮಾವೇಶದಲ್ಲಿ ಆಗಲಿವೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಎಂಎಸ್ಎಂಇ ಕನೆಕ್ಟ್ ಅಂತರ್ಜಾಲ ತಾಣ ಅಭಿವೃದ್ಧಿಪಡಿಸಲಾಗಿದೆ. ಹಣಕಾಸು ಹಾಗೂ ಹಣಕಾಸೇತರ ಉತ್ತೇಜನಾ ಕ್ರಮಗಳಿಗಾಗಿ ವಿದೇಶಿ ಕಂಪನಿಗಳನ್ನು ಆಹ್ವಾನಿಸಲಾಗ್ತಾ ಇದೆ. ಬಂಡವಾಳ ಹೂಡಿಕೆ ಸುಲಲಿತಗೊಳಿಸಲು ಎಐ ತಂತ್ರಜ್ಞಾನ ಸಹಾಯದಿಂದ ಏಕಗವಾಕ್ಷಿ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಇದು ಭೂಮಿ ಹಂಚಿಕೆ ಹೂಡಿಕೆದಾರರ ಕುಂದುಕೊರತೆ ನಿವಾರಣೆ ಮಾಡಲಿದೆ. ಸಮಾವೇಶವನ್ನ ಯಶಸ್ವಿಗೊಳಿಸಲು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವಿರತ ಶ್ರಮಿಸುತ್ತಾ ಇದ್ದಾರೆ. ಕೇಂದ್ರ ಸಚಿವರು ಸೇರಿ ಗಣ್ಯರಿಗೆ ಆಹ್ವಾನ ನೀಡಿರುವ ಅವರು ಸಮಾವೇಶದ ಯಶಸ್ಸಿಗಾಗಿ ಬೆಂಬಲ ಕೋರಿದ್ದಾರೆ. ಜಿಮ್ಗೆ ಮುನ್ನುಡಿ ಬರೆದದ್ದೇ ಕರ್ನಾಟಕ. ಇದನ್ನು ಗಮನಿಸಿದ ಅನ್ಯ ರಾಜ್ಯಗಳು ಈಗ ಕರ್ನಾಟಕವನ್ನೇ ಅನುಸರಿಸ್ತಾ ಇವೆ. ಎಲ್ಲ ರೀತಿಯಲ್ಲೂ ಕರ್ನಾಟಕ ಪ್ರಜ್ವಲಿಸಲಿದೆ. ಈ ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ಉದ್ಯೋಗ ಸೃಷ್ಟಿ ಸೇರಿ ಉತ್ಪಾದನೆಗೆ ಅನುಕೂಲಕರವಾದ ವಾತಾವರಣ ನಿರ್ಮಿಸುವ ವಿಶ್ವಾಸದಲ್ಲಿ ಸರ್ಕಾರ ಇದೆ. ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.